ಪಂಚರಾಜ್ಯ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಎಸ್ಟೇಟ್ ಇಲಾಖೆ ಕಾಂಗ್ರೆಸ್ಗೆ ನೋಟಿಸ್ ನೀಡಿದ್ದು 1978ರಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 24 ಅಕ್ಬರ್ ರಸ್ತೆಯ ಬಂಗಲೆಯನ್ನು ಮಾರ್ಚ್ 28ರೊಳಗೆ ಖಾಲಿ ಮಾಡುವಂತೆ ಸೂಚಿಸಿದೆ. ಅಲ್ಲದೆ I5 ರೈಸಿನಾ ರಸ್ತೆಯಲ್ಲಿರತಕ್ಕಂಥ ಭಾರತೀಯ ಯುವ ಕಾಂಗ್ರೆಸ್ ಕಚೇರಿಯನ್ನು ಖಾಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಬಂಗಲೆ ಕಳೆದ 48 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಇಲ್ಲಿ ಪಕ್ಷದ ಅನೇಕ ಮುಖ್ಯ ನಿರ್ಧಾರಗಳು, ಸಭೆಗಳು ಮತ್ತು ತಂತ್ರಗಳು ರೂಪುಗೊಂಡಿವೆ. ಆದರೆ ಕಳೆದ ವರ್ಷ ಕಾಂಗ್ರೆಸ್ ಪಕ್ಷವು ಕೊಟ್ಲಾ ರಸ್ತೆಯಲ್ಲಿರುವ ಹೊಸ ಕಚೇರಿ ಇಂದಿರಾ ಭವನಕ್ಕೆ ಸ್ಥಳಾಂತರಗೊಂಡಿತ್ತು. ಆದರೂ ಅಕ್ಬರ್ ರಸ್ತೆಯ ಹಳೆಯ ಬಂಗಲೆಯನ್ನು ಬಳಸುತ್ತಲೇ ಇತ್ತು. ಆದ್ರೀಗ ಬುಧವಾರ ಎಸ್ಟೇಟ್ ಇಲಾಖೆ ನೋಟಿಸ್ ನೀಡಿ ಖಾಲಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಪಕ್ಷದ ಹಿರಿಯ ನಾಯಕರು ಈ ನೋಟಿಸನ್ನು ಕಾನೂನು ಬಾಹಿರ ಮತ್ತು ರಾಜಕೀಯ ಪ್ರೇರಿತ ಅಂತ ಖಂಡಿಸಿದ್ದು, ಕಾನೂನು ಮಾರ್ಗಗಳನ್ನು ಅನುಸರಿಸುವುದಾಗಿ ಹೇಳಿದ್ದಾರೆ. ಈ ಘಟನೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಮುಖ್ಯ ತಿರುವಾಗಬಹುದು. 48 ವರ್ಷಗಳ ಹಳೆಯ ಕಚೇರಿ ಖಾಲಿಯಾದರೆ ಪಕ್ಷದ ಕಾರ್ಯಕರ್ತರಲ್ಲಿ ದುಃಖ ಮತ್ತು ಆಕ್ರೋಶ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಏನೂ ಆಗಲ್ಲ, ಕಚೇರಿ ಬದಲಾದ್ರೆ ಏನು ಬದಲಾಗುತ್ತಲ್ಲಿ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ತೀವ್ರತೆ ಇನ್ನೂ ಕಡಿಮೆಯಾಗಿಲ್ಲ. ಒಂದೆಡೆ ಕ್ಷಿಪಣಿಗಳ ಸದ್ದು, ಮತ್ತೊಂದೆಡೆ ಯುದ್ಧದ ಭೀತಿ ಮುಂದುವರೆದಿರುವಾಗಲೇ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು ಒಂದು ಮಹತ್ವದ ರಾಜತಾಂತ್ರಿಕ ಹೆಜ್ಜೆ ಇಟ್ಟಿದೆ. ಗುಂಡಿನ ಸದ್ದಿನ ಮಧ್ಯೆ ಸಂಧಾನ ಮಾತುಕತೆಗಳು ಕೇಳಿಬರ್ತಾ ಇದೆ. ಇರಾನ್ಗೆ 15 ಅಂಶಗಳ ರಹಸ್ಯ ಪ್ರಸ್ತಾಪ ಕಳಿಸಿರುವುದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಸ್ತಾಪದಲ್ಲಿ ಇರಾನ್ ತನ್ನ ಪರಮಾಣು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂಬ ಷರತ್ತು ಪ್ರಮುಖವಾಗಿದೆ. ಯುರೇನಿಯಂ ಪುಷ್ಟೀಕರಣವನ್ನು ನಿಲ್ಲಿಸುವುದು, ಈಗಾಗಲೇ ಸಂಗ್ರಹಿಸಿರುವ ಹೆಚ್ಚಿನ ಪ್ರಮಾಣದ ಯುರೇನಿಯಂ ಅನ್ನು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಗೆ ಒಪ್ಪಿಸುವುದು ಸೇರಿದಂತೆ ಹಲವು ಕಠಿಣ ನಿಯಮಗಳನ್ನು ಅಮೆರಿಕ ಮುಂದಿಟ್ಟಿದೆ. ಜೊತೆಗೆ ನಟಾಂಜ್, ಇಸ್ಫಹಾನ್ ಮತ್ತು ಫೋರ್ಡೋದಲ್ಲಿರತಕ್ಕಂಥ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಕೆಡವಬೇಕು, ಇರಾನ್ ತನ್ನ ಪ್ರಾದೇಶಿಕ ಪ್ರಾಕ್ಸಿ ಜಾಲವನ್ನು ನಿಲ್ಲಿಸಬೇಕು, ಕ್ಷಿಪಣಿ ಕಾರ್ಯಕ್ರಮವನ್ನು ಮಿತಿಗೊಳಿಸಬೇಕು ಮತ್ತು ಆರ್ಮುಜ್ ಜಲಸಂಧಿಯನ್ನು ಮುಕ್ತ ಸಾಗಾಣಿಕೆ ತೆರೆದಿಡಬೇಕು ಎಂಬ ಷರತ್ತುಗಳು ಸೇರಿವೆ. ಒಟ್ಟಾರೆ ಈ ಯೋಜನೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆ ಒಪ್ಪುತ್ತಾ ಸಾಧ್ಯತೆಗಳು ಇಲ್ಲ. ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಮಾತುಕತೆ ಕುರಿತಾದ ಹೇಳಿಕೆಯನ್ನು ಇರಾನ್ ತಿರಸ್ಕರಿಸಿದ್ದು ಮತ್ತೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ನಿಮ್ಮ ಸೋಲನ ಒಪ್ಪಂದ ಎಂದು ಕರೆಯಬೇಡಿ ಎಂದು ಟೀಕಿಸಿದೆ. IRGCಯ ಕತಮ್ ಅಲ್ ಅನ್ಬಿಯಾ ಕೇಂದ್ರ ಪ್ರಧಾನ ಕಚೇರಿಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜುಲ್ಫಗರಿ ಹೇಳಿಕೆ ಬಿಡುಗಡೆ ಮಾಡಿದ್ದು, ನಿಮ್ಮ ಆಂತರಿಕ ಸಂಘರ್ಷಗಳು ನಿಮ್ಮೊಂದಿಗೆ ಮಾತುಕತೆ ನಡೆಸುವ ಹಂತಕ್ಕೆ ತಲುಪಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ನಿಮ್ಮ ಆರ್ಥಿಕ ಹೂಡಿಕೆಗಳು ಯಾವುದೇ ಕುರುಹು ಇರೋದಿಲ್ಲ. ಅಲ್ಲದೆ ನಮ್ಮ ಉದ್ದೇಶ ನೆರವೇರುವವರೆಗೂ ಈ ಹಿಂದಿನ ಇಂಧನ ಮತ್ತು ತೈಲ ಬೆಲೆಗಳು ಮತ್ತೆ ನಿಮಗೆ ಕಾಣಿಸುವುದಿಲ್ಲ. ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವ ಆಲೋಚನೆ ನಿಮ್ಮ ಕೊಳಕು ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿ ಹೋದಾಗ ಮಾತ್ರ ಇದು ಸೃಷ್ಟಿಯಾಗುತ್ತದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಗಲ್ಫ್ ದೇಶಗಳಿಗೆ ಪ್ರಮುಖ ಸಂದೇಶ ಕೊಟ್ಟಿದ್ದು, ಇರಾನ್ ಬೆಂಬಲಕ್ಕೆ ನಿಲ್ಲುವಂತೆ ಒತ್ತಾಯಿಸಿದ್ದಾರೆ. US ನಿಮ್ಮ ರಕ್ಷಣೆಗಾಗಿ ಒಂದು ಗುಂಡನ್ನಾದರೂ ಹಾರಿಸುತ್ತಾರೆಯೇ? ಇಸ್ರೇಲ್ಗೆ ಆದ್ಯತೆ ನೀಡುವ ಮತ್ತು ನಿಮ್ಮನ್ನು ಪಶುಗಳಂತೆ ಪರಿಗಣಿಸುವ ದೂರದ ದೇಶ ನಮಗೆ ಅಗತ್ಯವಿಲ್ಲ. ಬದಲಿಗೆ ಪ್ರಾದೇಶಿಕ ಶಕ್ತಿಗಳ ಸಾಮೂಹಿಕ ಭದ್ರತಾ ವ್ಯವಸ್ಥೆಯನ್ನು ರಚಿಸಬೇಕು. ಆ ಮೂಲಕ ಗಲ್ಫ್ ರಾಷ್ಟ್ರಗಳು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜುಲ್ಫಗರಿ ಕರೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆಯ್ತಿದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುವರ್ಣ ಮಹೋತ್ಸವದ ಸಂಭ್ರಮ. ಕಳೆದ 5 ದಶಕಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಲಕ್ಷಾಂತರ ಕುಟುಂಬಕ್ಕೆ ಸೂರು ಕಲ್ಪಿಸುವಲ್ಲಿ ಮಹತ್ವದ ಪಾತ್ರವನ್ನು BDA ವಹಿಸಿದೆ. ಹೀಗಾಗಿ ತನ್ನ 50ನೇ ವರ್ಷದ ಈ ಐತಿಹಾಸಿಕ ಮೈಲಿಗಲ್ಲನ್ನು ಮತ್ತಷ್ಟು ಸ್ಮರಣೀಯವಾಗಿಸಲು ಮುಂದಾಗಿದ್ದು, ತನ್ನ ಅಧಿಕೃತ ಗುರುತನ್ನು ಹೊಸ ರೂಪದಲ್ಲಿ ಅತ್ಯಂತ ಆಕರ್ಷಕವಾಗಿ ಪ್ರಸ್ತುತಪಡಿಸಲು ನಿರ್ಧರಿಸಿದೆ. ಇದಕ್ಕಾಗಿ ಸಾರ್ವಜನಿಕರು, ಕಲಾ ವಿದ್ಯಾರ್ಥಿಗಳು, ನುರಿತ ಕಲಾವಿದರು ಹಾಗೂ ಸೃಜನಶೀಲ ವ್ಯಕ್ತಿಗಳಿಗಾಗಿ BDA ಲೋಗೋ ಹಾಗೂ ಟ್ಯಾಗ್ಲೈನ್ ಸ್ಪರ್ಧೆ ಆಯೋಜಿಸಿದೆ. ಪ್ರತಿಭಾನ್ವಿತರಿಗೆ ತಮ್ಮ ಕಲಾ ನೈಪುಣ್ಯತೆ ಪ್ರದರ್ಶಿಸಲು ಅದ್ಭುತ ವೇದಿಕೆಯಾಗಿದೆ. ಅತ್ಯುತ್ತಮ ಲೋಗೋ ಮತ್ತು ಟ್ಯಾಗ್ಲೈನ್ ವಿನ್ಯಾಸ ಮಾಡಿದ ಒಬ್ಬರಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನ ನೀಡುವುದಾಗಿ BDA ಅಧಿಕೃತ ಘೋಷಣೆ ಮಾಡಿದೆ. ಸ್ಪರ್ಧೆಗೆ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಲು ಮಾರ್ಚ್ 31 ಕೊನೆ ದಿನವಾಗಿದೆ. ಇನ್ನು ಸ್ಪರ್ಧಿಗಳು ರಚಿಸುವ ಲೋಗೋ ಯೋಜಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಭವಿಷ್ಯದ ದೃಷ್ಟಿಕೋನ, ಆಡಳಿತದಲ್ಲಿನ ಪಾರದರ್ಶಕತೆ ಮತ್ತು ಸುಸ್ಥಿರ ನಗರವನ್ನು ನಿಖರವಾಗಿ ಬಿಂಬಿಸುವಂತೆ ಇರಬೇಕು. ಟ್ಯಾಗ್ಲೈನ್ ಕೂಡ ಆಕರ್ಷಕವಾಗಿ ಗರಿಷ್ಠ 8 ಪದಗಳ ಮಿತಿಯೊಳಗೆ ಇರಬೇಕು ಮತ್ತು ಕನ್ನಡ ಅಥವಾ ಇಂಗ್ಲಿಷ್ನಲ್ಲೂ ಘೋಷವಾಕ್ಯ ರಚಿಸಬಹುದು ಅಂತ ಹೇಳಿದೆ. BDAಗೆ ಲೋಗೋ ಡಿಸೈನ್ ಮಾಡಿ, ಟ್ಯಾಗ್ಲೈನ್ ಕೊಡಿ, 1 ಲಕ್ಷ ಬಹುಮಾನವನ್ನು ಗೆಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.